ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಗಣೇಶ್ ಫ್ರೆಂಡ್ಸ್. ನಾವು ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಎಕನಾಮಿಕ್ಸ್ ಕ್ಲಾಸ್ ಮಾಡ್ತಿದ್ದೀವಿ ಚಾಪ್ಟರ್ ವೈಸ್. ಅದರಲ್ಲಿ 3ನೇ ಚಾಪ್ಟರ್ ಯಾವುದಂದರೆ ಅದು ಪ್ರಮುಖವಾಗಿ ಪಂಚವಾರ್ಷಿಕ ಯೋಜನೆಗಳು ಅಥವಾ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಅಂದರೆ ಆರ್ಥಿಕ ಒಂದು ಯೋಜನೆಗಳಂತ ಕರಿತೀವಿ. ಅದರಲ್ಲಿ ನಾವು ಯುವರ್ಸ್ ಪ್ಲ್ಯಾನ್ಸ್ ಅಂದರೆ ಟೋಟಲ್ 12 ಬಾರಿ ಏನಾಗ್ತದೆ ಅಂದರೆ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆಯ ಕ್ಲಾಸಲ್ಲಿ ಯಾವುದರ ಬಗ್ಗೆ ನೋಡಿದ್ದೀವಿ ಅಂದರೆ 1, 2, 3 ಈ 3 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ಏನು ಮಾಡ್ತೀವಿ ನೋಡಿ ಆಗಿದೆ. ಇವತ್ತಿನ ಒಂದು ಕ್ಲಾಸಲ್ಲಿ ಪ್ರಮುಖವಾಗಿ ಯಾವುದಂದರೆ ಅದು 4ನೇ ಪಂಚವಾರ್ಷಿಕ ಯೋಜನೆ. ಈ ಒಂದು ಪಂಚವಾರ್ಷಿಕ ಯೋಜನೆಯ ಪ್ರಮುಖವಾದಂತಹ ಒಂದು ಅವಧಿ ಯಾವಾಗಂದರೆ 1970ರಿಂದ 1974. ಅದು ಪ್ರಮುಖವಾಗಿ ಗೊತ್ತಿರಲಿ. ಈಗ ನೋಡಿ, 3ನೇ ಪಂಚವಾರ್ಷಿಕ ಯೋಜನೆ 1961ರಿಂದ 1966 ತನಕ. 1961ರಿಂದ 66 ತನಕ ಇದು ಯಾವುದಂದರೆ 3ನೇ ಪಂಚವಾರ್ಷಿಕ ಯೋಜನೆ. ಆದರೆ ಇಲ್ಲಿ ನೋಡಿ, 4ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 1970ರಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಇಲ್ಲಿ 3ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಮುಗೀತದೆ ಅಂದರೆ 1966ರಲ್ಲಿ ಮುಗೀತದೆ. ಅಷ್ಟು ಗ್ಯಾಪ್ ಯಾಕೆ ಅಂದರೆ ಪ್ರಮುಖವಾಗಿ ಇಲ್ಲಿ ಒಂದು ನಡುವಲ್ಲಿ ಒಂದು ಇದರ ಒಂದು ಮಧ್ಯೆ ಒಂದು ಘಟನೆ ನಡೀತದೆ. ಅದು ಯಾವ ಒಂದು ಘಟನೆ ಅಂದರೆ ಅದು ಹಸಿರು ಕ್ರಾಂತಿಯ ಅವಧಿ ಅಂತ ಕರಿತೀವಿ. ಹಸಿರು ಕ್ರಾಂತಿ ಯಾವಾಗ ಹಸಿರು ಕ್ರಾಂತಿ ಆಗ್ತದೆ ಅಂದರೆ ಅದು ಪ್ರಮುಖವಾಗಿ ನಿಮಗೆ ಎಲ್ಲ ಗೊತ್ತಿರ್ತದೆ. ಯಾವಾಗ 1966ರಿಂದ 69. ಈಗ ನೋಡಿ, ಅಲ್ಲಿ 3ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಎಂಡ್ ಆಗ್ತದೆ ಅಂದರೆ 1966ರಲ್ಲಿ ಎಂಡ್ ಆಗ್ತದೆ. ಅದಾದಮೇಲೆ ನಿಜವಾಗಿ 4ನೇ ಪಂಚವಾರ್ಷಿಕ ಯೋಜನೆ 1966ರಿಂದ ಬರಬೇಕಿತ್ತು, ಬಟ್ ಬರಲಿಲ್ಲ. ಕಾರಣ ಏನಂದರೆ ಆ ಒಂದು ಗ್ಯಾಪಲ್ಲಿ 1966ರಿಂದ 69 ತನಕ ಏನಾಗ್ತದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿ ಅವಧಿ ಅಂತ ಕರಿತೀವಿ. 1969ರಲ್ಲಿ ಏನಾಗ್ತದೆ ಅಂದರೆ ಹಸಿರು ಕ್ರಾಂತಿ ಮುಗೀತದೆ. ಮತ್ತೇನು ಆಗ್ತದೆ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆ 1970ರಿಂದ ನಾನೀಗ ಹೇಳಿದಲ್ವ, 1970ರಿಂದ 74 ತನಕ ಏನಾಗ್ತದೆ ಅಂದರೆ ಸ್ಟಾರ್ಟ್ ಆಗ್ತದೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಈ ಒಂದು ಪ್ರಮುಖವಾದಂತಹ ಒಂದು ಗ್ರೀನ್ ರೆವಲ್ಯೂಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಅದು 3ನೇ ಪಂಚವಾರ್ಷಿಕ ಯೋಜನೆ ಆದಮೇಲೆ 4ನೇ ಪಂಚವಾರ್ಷಿಕ ಯೋಜನೆ ಮತ್ತೆ ಸ್ಟಾರ್ಟ್ ಆಗ್ತದೆ. ಯಾವುದು ಗ್ರೀನ್ ರೆವಲ್ಯೂಷನ್ ಆದಮೇಲೆ ಯಾವುದು ಶುರು ಆಗ್ತದೆ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆ ಏನಾಗ್ತದೆ ಶುರು ಆಗ್ತದೆ. ಓಕೆ, ಈಗ 4ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಶುರು ಆಯಿತು ಅಂತ ಗೊತ್ತಾಯಿತು. 1970ರಿಂದ 74 ಅಂತ ಕರಿತೀವಿ. ಅಥವಾ ಅದರಲ್ಲಿ 66, 69 ಅದರಲ್ಲಿ ಇದು ಉಂಟು. ಟೋಟಲ್ 5 ವರ್ಷ ಅಂತ ಕರಿತೀವಿ ನಾವು. ಇದರ ಒಂದು ಉದ್ದೇಶ ಯಾವುದಂದರೆ ಪ್ರಮುಖವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಅದೇ ರೀತಿ ಬಡತನ ನಿರ್ಮೂಲನೆ. ನಮ್ಮೊಂದು ಭಾರತ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ತುಂಬ ಬಡತನ, ಈಗ ಸಹ ಬಡತನ ಉಂಟು, ಆದರೆ ಆವಾಗಿನ ಟೈಮಿಗಿಂತ ಇವತ್ತು ಸ್ವಲ್ಪ ಕಂಪೇರ್ ಮಾಡಿದರೆ ಏನಾಗ್ತದೆ ಅಂದರೆ ಸ್ವಲ್ಪ ಕಡಿಮೆ ಬಡತನ ಉಂಟು ಈಗ ಭಾರತದಲ್ಲಿ. ಬಟ್ ಆ ಟೈಮಲ್ಲಿ ತುಂಬ ಏನಾಗಿತ್ತು, ಬಡತನ ಆಗಿತ್ತು. ಅದಕ್ಕಾಗಿ ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆ ಪ್ರಮುಖವಾದಂಥ ಒಂದು ಆರ್ಥಿಕ ಬೆಳವಣಿಗೆ ಯಾಕೆಂದರೆ ನಾನು ನಿನ್ನೆ ಒಂದು ಪಂಚವಾರ್ಷಿಕ ಯೋಜನೆ ಮಾಡುವಾಗ ಹೇಳಿದೆ. ಕಾರಣ ಏನಂದರೆ ಒಂದು ಪಾಕ್ ಆಕ್ರಮಣ ಮಾಡಿತ್ತು, ಮತ್ತು ಭಾರತ ಮತ್ತು ಚೀನಾದ ಯುದ್ಧ ಆಯಿತು, ಮತ್ತು ಪ್ರಮುಖವಾಗಿ ನೆಹರು ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಇವರೆಲ್ಲ ಏನಾಯಿತು ಅಂದರೆ ಡೆತ್ ಆಯಿತು. ಇದೆಲ್ಲ ಒಂದು ಘಟನೆ ಯಾವಾಗ ನಡೀತದೆ ಅಂದರೆ ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಅದೇ ನಡೀತದೆ. ಅದಕ್ಕಾಗಿ ಇನ್ನೊಂದು ಈ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಏನು ಮಾಡಬೇಕು, ಇನ್ನೂ ಪ್ರೋತ್ಸಾಹ ಮಾಡಬೇಕಂತ ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆ ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ. ಇದರ ಅಧ್ಯಕ್ಷರು ಇಲ್ಲಿ ಚೇಂಜ್ ಆಗ್ತಾರೆ ನೋಡಿ, ಇಂದಿರಾ ಗಾಂಧಿ. ನೆಹರು ಅವರು ಏನಾಗ್ತಾರೆ ಅಂದರೆ ಡೆತ್ ಆಗ್ತಾರೆ 3ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ. ಮತ್ತು 4ನೇ ವರ್ಷದ ಒಂದು ಪಂಚವಾರ್ಷಿಕ ಅವಧಿಯಲ್ಲಿ ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಇಂದಿರಾ ಗಾಂಧಿ. ಅಂದರೆ ನಮ್ಮ ಭಾರತ ದೇಶದ ಆ ಟೈಮಿನ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂದರೆ ಇಂದಿರಾ ಗಾಂಧಿ ಮೇಡಮ್ ಅವರು ಆಗಿರ್ತಾರೆ. ಅದೇ ರೀತಿ ಈ ಒಂದು ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಂದರೆ ಗಡ್ಗಿಲ್ ಅಂತ ನೀವೆಲ್ಲ ಕೇಳಿರ್ತೀರ. ಇವರು ಏನಾಗಿರ್ತಾರೆ ಅಂದರೆ ಈ ಒಂದು ಪ್ರಮುಖವಾದಂಥ ಒಂದು ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ನೀವು ತಿಳ್ಕೊಳ್ಬೇಕು, 1970ರಿಂದ 74 ಅಂತ ಹೇಳಿದೆ. ಅಲ್ಲಿ 1969 ಅಂತ ಬರ್ಕೊಳ್ಳಿ. ನಾನು ಆಗ 1969ರಿಂದ 1974 ಟೋಟಲ್ 5 ವರ್ಷ ಬರ್ತದೆ. ಇದು ಗೊತ್ತಿರಲಿ. 1969ರಿಂದ 1974 ಇದು ಯಾವುದಂದರೆ 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿ. ಇಲ್ಲಿ ಪ್ರಮುಖವಾಗಿ 1969ರಲ್ಲಿ ಪ್ರಮುಖವಾದಂಥ ಒಂದು ಘಟನೆ ನಡೀತದೆ, ನೀವೆಲ್ಲ ಕೇಳಿರ್ತೀರ. ಅದು ಯಾವುದಂದರೆ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಆಗ್ತದೆ. ಆ 14 ಬ್ಯಾಂಕುಗಳು ಯಾವುದಂತ ನಾವು ಎಲ್ಲಿ ನೋಡುವ ಅಂದರೆ ಬ್ಯಾಂಕಿಂಗ್ ಚಾಪ್ಟರ್ ಬರ್ತದೆ, ಅಲ್ಲಿ ನೋಡುವ. ಬಟ್ ಈಗ ಗೊತ್ತಿರಲಿ, 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಾಗ್ತದೆ ಅಂದರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿಗೆ 14 ಬ್ಯಾಂಕುಗಳು ಏನಾಗ್ತದೆ ಅಂದರೆ ರಾಷ್ಟ್ರೀಕರಣ ಆಗ್ತದೆ. ಯಾರ ಪ್ರಧಾನಮಂತ್ರಿಯವರ ಅವಧಿಯಲ್ಲಿ ಅಂದರೆ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ 1969ರಲ್ಲಿ. ಈ ಒಂದು 14 ಬ್ಯಾಂಕ್ಗಳು ಯಾವ ರೀತಿ ರಾಷ್ಟ್ರೀಕರಣ ಅದಕ್ಕೊಂದು ರೂಲ್ಸ್ ಅಂತ ಇರಬೇಕು. ಒಂದು ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಬೇಕಂದ್ರೆ ಅದು ಯಾವ ರೀತಿ ಆ ಟೈಮಲ್ಲಿ ಇತ್ತಂದರೆ 50 ಕೋಟಿಗಿಂತ ಹೆಚ್ಚು ಏನಾಗಿರಬೇಕಂದ್ರೆ ಮೂಲ ಬಂಡವಾಳ ಹೊಂದಿರಬೇಕು ಅದರಲ್ಲಿ. ಅಂದರೆ ಆ ಒಂದು 14 ಬ್ಯಾಂಕ್ ಉಂಟಲ್ವ, ಅದರ ಆ ಒಂದು 14 ಬ್ಯಾಂಕು ಒಂದೊಂದು ಬ್ಯಾಂಕಿನ ಬಂಡವಾಳ ಎಷ್ಟಿರಬೇಕಂದ್ರೆ 50 ಕೋಟಿಗಿಂತ ಹೆಚ್ಚಿರಬೇಕಿತ್ತು. ಆ ಎಲ್ಲ ಬ್ಯಾಂಕ್ಗಳನ್ನ ಏನು ಮಾಡಿದ್ರು ಅಂದರೆ ರಾಷ್ಟ್ರೀಕರಣ ಮಾಡ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ.
ಅದೇ ರೀತಿ ಪ್ರಮುಖವಾಗಿ ಆ ಟೈಮಲ್ಲಿ ಏನಾಗಿತ್ತಂದರೆ ತುಂಬ ಬರ ಪೀಡಿತ ಪ್ರದೇಶ ಬಂದಿತ್ತು. ಅಂದರೆ ನೀವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ, ಯಾವ ಜೈ ಜವಾನ್ ಜೈ ಕಿಸಾನ್ ಅಂತ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ಅಂದರೆ 3ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅವರು ಏನಾಗ್ತಾರೆ ಅಂದರೆ ಡೆತ್ ಆಗ್ತಾರೆ. ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಯೋಜನೆಯನ್ನು ಅಂದರೆ ಘೋಷಣೆಯನ್ನು ಏನು ಮಾಡ್ತಾರೆ ಅಂದರೆ ಮಾಡ್ತಾರೆ. ಕಾರಣ ಏನಂದರೆ ಆ ಟೈಮಲ್ಲಿ ತುಂಬ ನಮ್ಮ ಭಾರತ ದೇಶದಲ್ಲಿ ಆಹಾರ ಆಗಿರ್ಬೋದು, ಬರ ಪೀಡಿತ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಘೋಷಣೆ ಮಾಡ್ತಾರೆ. ಅದಕ್ಕೆ ಆ ಒಂದು ರೀಸನ್ ಅಂತಲ್ಲ, ಬಟ್ ಆ ಟೈಮಲ್ಲಿ ಗೊತ್ತಿರಬೇಕು ಬರ ಪೀಡಿತ ತುಂಬ ಇತ್ತಂತ. ಅದಕ್ಕಾಗಿ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಮುಖವಾದಂಥ ಬರ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ ತರ್ತಾರೆ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮ ಅಂತ 1973ರಲ್ಲಿ ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ. ಅದು ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಪ್ರಮುಖವಾಗಿ ಇನ್ನು ನಿಮಗೆಲ್ಲ ಗೊತ್ತಿರ್ತದೆ 1971ರಲ್ಲಿ ಏನಾಗ್ತದೆ ಅಂದರೆ ಈ ಒಂದು ಬಾಂಗ್ಲಾದೇಶ ವಿಮೋಚನಾ ಚಳವಳಿ ಅಂತ ಆಗ್ತದೆ. ಅಂದರೆ ಈ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅನ್ನುವಂಥ ಒಂದು ಇದರ ಒಂದು ಮಧ್ಯದಲ್ಲಿ ಈ ಪಾಕಿಸ್ತಾನದವರು ಏನು ಮಾಡ್ತಾರೆ ಅಂದರೆ ಆ ಒಂದು ಬಾಂಗ್ಲಾದೇಶದವರ ಮೇಲೆ ಬಾಂಗ್ಲಾದೇಶದವರ ಮೇಲೆ ಏನು ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಆ ಟೈಮಲ್ಲಿ ಈ ಒಂದು ಬಾಂಗ್ಲಾದೇಶದ ಎಲ್ಲ ಅಲ್ಲಿರುವ ಜನರು ಏನು ಮಾಡ್ತಾರೆ ಅಂದರೆ ಭಾರತಕ್ಕೆ ಏನು ಮಾಡ್ತಾರೆ, ವಲಸೆಗೆ ಬರ್ತಾರೆ. ಇದರಿಂದ ಭಾರತಕ್ಕೆ ಅಂದರೆ ಭಾರತದ ಆ ಒಂದು ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಗೊತ್ತಾಗ್ತದೆ ಎಲ್ಲರೂ ಈಗ ಏನಾದರೂ ವಲಸೆ ಬಂದರೆ. ಈಗ ಆ ಟೈಮಲ್ಲಿ ಭಾರತ ಯಾವ ರೀತಿ ಇತ್ತಂದರೆ ಮೊದಲೇ ಬಡ ರಾಷ್ಟ್ರ ಮತ್ತು ತುಂಬ ಆರ್ಥಿಕವಾಗಿ ಏನಾಗಿತ್ತು, ತುಂಬ ಹಿಂದೆ ಇತ್ತು ಆ ಟೈಮಲ್ಲಿ. ಈಗೇನು ಮಾಡ್ತಾರೆ, ನಮ್ಮ ಭಾರತದ ಆರ್ಮಿ ಏನು ಮಾಡ್ತದೆ ಅಂದರೆ 1971ರಲ್ಲಿ ಈ ಒಂದು ಪಾಕಿಸ್ತಾನವನ್ನು ಏನು ಮಾಡಿ ಯುದ್ಧ ಮಾಡಿ ಪಾಕಿಸ್ತಾನದೊಂದು ಯುದ್ಧವನ್ನು ಮಾಡಿ ಏನು ಮಾಡ್ತಾರೆ ಅಂದರೆ ಪಾಕಿಸ್ತಾನವನ್ನು ಸೋಲಿಸಿ ಏನು ಮಾಡ್ತದೆ, ಬಾಂಗ್ಲಾದೇಶಕ್ಕೆ 1971ರಲ್ಲಿ ಏನಾಗ್ತದೆ ಸ್ವಾತಂತ್ರ್ಯ ಸಿಗುವಾಗೆ ಮಾಡಿದ ಒಂದು ಕೀರ್ತಿ ಯಾರಿಗೆ ಸಲ್ತದೆ ಅಂದರೆ ಅದು ಭಾರತ ದೇಶಕ್ಕೆ ಸಲ್ತದೆ. ಅದು ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಂದರೆ ಅದು ಪ್ರಮುಖವಾಗಿ 4ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಸೊ ಇದು ಇಷ್ಟು ಯಾವುದಂದರೆ 4ನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ. ಸೊ ಇವತ್ತಿನ ಕ್ಲಾಸ್ ಇಷ್ಟು ಸಾಕು. ನಾಳೆ 5ನೇದು ನೋಡ್ಕೊಳ್ಳುವ. ಇವತ್ತಿನ ಕ್ಲಾಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.